ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಯ ಸಿದ್ಧಾಶ್ರಮದೊಳಗೆ ಇದ್ದುಕೊಂಡ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾ, ಮುಮುಕ್ಷುಗಳು ಬಂದ್ರೆ ಅವರಿಗೆ ಉಪದೇಶವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದರು. ಇಂಥ ವೇಳೆಯೊಳಗೆ ಆಷಾಢ ಏಕಾದಶಿಯ ಒಂದು ಉತ್ಸವಕ್ಕೆ ಇಬ್ಬರು ಬ್ರಾಹ್ಮಣ ಕುಲದ ಸಂತರು ಪಂಡ್ರಾಪುರಕ್ಕೆ ಹೋಗಿದ್ದರು. ಅವರು ದಕ್ಷಿಣ ಕನ್ನಡ ಜಿಲ್ಲೆ ಕಡೆಯಿಂದ ಬಂದಂಥವರು. ಅವರು ಆ ಪಂಡ್ರಾಪುರಕ್ಕೆ ಹೋಗಿ ಅಲ್ಲಿ ಆಷಾಢ ಏಕಾದಶಿ ಉತ್ಸವವನ್ನು ಮುಗಿಸ್ಕೊಂಡ ತಿರುಗಿ ಊರಿಗೆ ಹೋಗಬೇಕಾದ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ಹುಬ್ಬಳ್ಳಿಗೆ ಬಂದ ವಸತಿ ಮಾಡ್ತಾರೆ. ಅವರು ಕುಲದಿಂದ ಬ್ರಾಹ್ಮಣರಿದ್ದ ಮೂಲಕ ಅವರು ಆ ಒಂದು ಹುಬ್ಬಳ್ಳಿಯೊಳಗೆ ಆ ಬ್ರಾಹ್ಮಣ ಓಣಿಯೊಳಗೆ ಹೋಗಿ ಅಲ್ಲೇ ವಸತಿಯನ್ನು ಮಾಡ್ತಾರೆ. ಮಾಡಿದಂಥ ಟೈಮ್ದೊಳಗೆ ಅಲ್ಲಿದ್ದಂಥ ಕುಲಬಾಂಧವರಾದಂಥ ಬ್ರಾಹ್ಮಣರು ಆ ಇಬ್ಬರು ಸಂತರನ್ನು ಅತ್ಯಾದರದಿಂದ ಬರಮಾಡಿಕೊಂಡ ಅವರಿಗೆ ಆತಿಥ್ಯವನ್ನು ಮಾಡುವಂಥವರಾದರು. ಆವಾಗ ಎರಡನೇ ದಿವಸ ಅವರಿಗೋಸ್ಕರವಾಗಿ ಆ ಓಣಿಯಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ಆಮಂತ್ರಣವನ್ನು ಕೊಟ್ಟ ಒಂದು ಸಮಾರಾಧನೆ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡ ಆ ಓಣಿಯಲ್ಲಿದ್ದಂಥ ಒಬ್ಬ ಗೃಹಸ್ಥ ರಾಮರಾಯ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾನೆ. ಈ ಒಂದು ರಾಮರಾಯ ಸಿದ್ಧಾರೂಢರ ಮೇಲೆ ಅತಿ ಒಂದು ವಿಶೇಷವಾದಂಥ ಭಕ್ತಿಯನ್ನು ಇಟ್ಕೊಂಡಿದ್ದ. ಪ್ರತಿದಿನಾಲೂ ಸದ್ಗುರು ಸಿದ್ಧಾರೂಢರ ಪಾದದ ತೀರ್ಥ ಸ್ವೀಕಾರ ಮಾಡಲೇ ಆತ ಊಟ ಮಾಡ್ತಿರಲಿಲ್ಲ. ಆತ ಅತ್ಯಂತ ತನುಮನ ಧನಾದಿಗಳಿಂದ ಸದ್ಗುರು ಸಿದ್ಧಾರೂಢರ ಅನನ್ಯ ಭಕ್ತಾಗಿದ್ದ. ಇಂಥ ಒಬ್ಬ ಭಕ್ತ ರಾಮರಾಯ ಆ ಸಂತರ ಸಲುವಾಗಿ ಆ ಇಡೀ ತಮ್ಮ ಬ್ರಾಹ್ಮಣ ಕುಲಕ್ಕೇನೆ ಒಂದು ಸಮಾರಾಧನೆಯನ್ನು ಮಾಡಿಸ್ಬೇಕು, ಎಲ್ಲರಿಗೂ ಭೋಜನವನ್ನು ಹಾಕಿಸ್ಬೇಕು, ಊಟ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡ ಕಾರ್ಯಕ್ರಮವನ್ನು ತನ್ನ ಮನೆಯೊಳಗೆ ಹಮ್ಮಿಕೊಂಡಿದ್ದ. ಆವಾಗ ಆತ ವಿಚಾರ ಮಾಡ್ತಾನೆ, ಹೆಂಗೂ ನಾನು ಸಮಾರಾಧನೆ ಮಾಡಿಸಾಕತ್ತೀನಿ, ಇಂಥ ಒಂದು ಸಕಲ ಸಾಧು ಸಂತರ ಶಿರೋಮಣಿಗಳಾದಂಥ ಸದ್ಗುರು ಸಿದ್ಧಾರೂಢರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರ್ಕೊಂಡು ಬಂದ ಪೂಜೆ ಮಾಡಿದ್ರೆ ಬಹಳ ಒಂದು ಸಂತಸ ಆಕ್ಕತಿ, ಯೋಗ್ಯವಾದಂಥ ಕಾರ್ಯನೂ ಆಕ್ಕತಿ. ಆದ್ರೆ ಈ ಕಾರ್ಯಕ್ರಮದ ಬಗ್ಗೆ ಸಿದ್ಧಾರೂಢರನ್ನ ಕರ್ಕೊಂಡು ಬರೋ ಬಗ್ಗೆ ಈ ಬಂದಂಥ ಸಂತರನ್ನು ಕೂಡ ವಿಚಾರ ಮಾಡಬೇಕು ಅಂತ ತಿಳ್ಕೊಂಡ ಅವ ಆಲೋಚನೆ ಮಾಡಿ ಆ ಇಬ್ಬರು ಸಂತರನ್ನು ಕುರಿತ ಹೇಳ್ತಾನೆ. ಸಂತರೇ, ಈ ನಮ್ಮ ಹುಬ್ಬಳ್ಳಿಯೊಳಗೆ ಬ್ರಹ್ಮನಿಷ್ಠರಾಗಿಯೋ ಸಜ್ಜನರಾಗಿಯೋ ಇರುವಂಥ ಸದ್ಗುರು ಸಿದ್ಧಾರೂಢರು ಅಂತೇಳಿ ಅದಾರು. ನಾಳೆ ಅವರನ್ನು ಈ ಒಂದು ಸಮಾರಾಧನೆ ಕಾರ್ಯಕ್ರಮಕ್ಕೆ ಕರ್ಸೋನೇನು ಅಂತೇಳಿ ಕೇಳ್ತಾನೆ. ಆವಾಗ ಆ ಇಬ್ಬರು ಸಂತರು ನಕ್ಕೊಂತ ಏನು ಹೇಳ್ತಾರೋ ಅಂತಂದ್ರೆ, ಹೇ ರಾಮರಾಯ, ನಾವು ಆ ಸಿದ್ಧಾರೂಢನನ್ನು ಬಲ್ಯವು, ಆತ ಬ್ರಹ್ಮನಿಷ್ಠ ಇರ್ಬೋದು ಖರೆ, ಆದ್ರೆ
ಆತನ ಕೂಡ ಪಂಕ್ತಿಯೊಳಗೆ ಕುಂತ ನಾವು ಉಣ್ಣಾಕ ಆಗೋದಿಲ್ಲ. ಯಾಕಂದ್ರೆ ಆತ ಜಾತಿಯಿಂದ ಶೂದ್ರದನು. ಅಂಥ ಶೂದ್ರನ ಕೂಡ ಪಂಕ್ತಿಯೊಳಗೆ ಸರಿಸಮವಾಗಿ ಅವನನ್ನು ಕುಂಡ್ರಿಸ್ಕೊಂಡ ನಾವು ಬ್ರಾಹ್ಮಣರಾದಂಥವ್ರು ಹೆಂಗೆ ಉಣ್ಬೇಕಪ್ಪ? ಅದಕ್ಕೆ ಹಂಗಂತೇಳಿ ಅವನು ಕರ್ಕೊಂಡು ಬಂದ. ಅವ ಸಿದ್ಧಾರ ಹುಡುಗ ಬೇರೆ ಪಂಕ್ತಿ ಕೊಟ್ರೆ ಅವನಿಗೆ ಅಪಮಾನ ಮಾಡಿದಂಗೆ ಆಕತಿ. ಆದ್ದರಿಂದ ಈ ನಿನ್ನ ವಿಚಾರ ಏನೈತಿ ನಮ್ಮ ಮನಸ್ಸಿಗೆ ಸರಿ ಅನಿಸೋದಲ್ಪ ಅಂಥೇಳಿ ಹೇಳಿ ಇದರಿಂದ ನಮ್ಮ ಜಾತಿಗೆ ಹೀನತ್ವ ಬರ್ತೈತಿ ಅಂತೇಳಿ ಹೇಳಿದಾಗ ಇಂಥ ಒಂದು ಆ ಸಂತರ ಮಾತನ್ನು ಕೇಳಿದಂಥ ರಾಮರಾಯಿಗೆ ಬಹಳ ದುಃಖ ಆಕೈತಿ. ಮನುಷ್ಯನೊಳಗೆ ಬಹಳ ಚಿಂತೆ ಮಾಡೋಕೆ ಚಲೋ ಆಕ್ಕಾನ. ಆವತ್ತಿನ ರಾತ್ರಿ ರಾಮರಾಯ ಚಿಂತೆಯೊಳಗನ ಮಲ್ಕೊಂಡಾಗ ತನ್ನ ಮನಸ್ಸಿನೊಳಗೆ ತಾನ ಅಂದ್ಕೋತಾನ. ಏನು ಅಂದ್ಕೋತಾನು ಅಂತಂದ್ರೆ, ನನ್ನ ಪರಮ ಆರಾಧ್ಯ ದೈವವಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರನ್ನು ಈ ಸಮಯದೊಳಗೆ ಬಿಟ್ಟು ನಾ ಹೆಂಗೆ ಈ ಸಮಾರಾಧನೆ ಮಾಡಲಿ ಅಂತೇಳಿ ತಿಳ್ಕೊಂಡ ವಿಚಾರ ಮಾಡಿ ಮನಸ್ಸಿನೊಳಗೆ ಏನು ಅಂದ್ಕೋತಾನು ಅಂತಂದ್ರೆ, ಹೇ ದಯಾಳುವಾಗಿರ್ತಕ್ಕಂಥ ಸದ್ಗುರುವೇ, ನಿನ್ನನ್ನು ಈ ಸಮಾರಾಧನೆಗೆ ಕರೆಸ್ಬೇಕಂತಕ್ಕಂಥ ಒಂದು ಉತ್ಕಟ ಇಚ್ಛಾ ನಂದೈತಿ. ಆದ್ರೆ ಈ ಸಮಯದೊಳಗೆ ಅದು ಹೆಂಗೆ ಪೂರೈಸ್ತೈತಪ್ಪ? ನಿನ್ನನ್ನು ಪೂಜಾ ಸ್ಥಾನದೊಳಗೆ ಕುಂಡಿರಿಸಿ ಪೂರ್ಣ ವೈಭವದಿಂದ ಪೂಜಿಸಬೇಕು. ಅಲ್ಲದ ಈ ಅಭಕ್ತರಾಗಿರ್ತಕ್ಕಂಥ ಬ್ರಾಹ್ಮಣ ಕುಲದವರಿಗೆ ನಿನ್ನಲ್ಲೇ ಭಕ್ತಿಯನ್ನು ಹುಟ್ಟಿಸ್ಬೇಕಂತಕ್ಕಂಥ ಒಂದು ಅಭಿಲಾಷೆ ನನ್ನೊಳಗೈತಿ. ಈ ನಮ್ಮ ಜನ ಬ್ರಹ್ಮಣಾಭಿಮಾನದಿಂದ ನಾವು ಬ್ರಾಹ್ಮಣರು ಅಂತಕ್ಕಂಥ ಅಭಿಮಾನ ಇವರಲ್ಲಿ ಇದ್ದಿದ್ದಕ್ಕೆ ಇವರಲ್ಲಿ ನಿಮ್ಮ ಬಗ್ಗೆ ಭಕ್ತಿ ಇಲ್ಲದ ಇವರು ಕೆಟ್ಟೋಗ್ಯಾರು. ಇವರ ಮ್ಯಾಲ ಕೃಪೆ ಮಾಡಿ ಹೇಗಾದರೂ ಭಕ್ತಿ ಮಾರ್ಗಕ್ಕೆ ಇವ್ರನ್ನ ಹಚ್ಚಬೇಕಾಗೈತಪ್ಪ. ಅದಕ್ಕೆ ನೀನ ದಾರಿ ತೋರಿಸ್ಬೇಕು ಅಂತೇಳಿ ಆ ರಾಮರಾಯ ಪ್ರಾರ್ಥನೆಯನ್ನು ಮಾಡಿ ರಾತ್ರಿ ಮಲಗ್ತಾನ. ಈ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ನಿದ್ದೆ ಹತ್ತಿಬಿಡ್ತೈತಿ. ಆವಾಗ ಅವನ ಕನಸಿನೊಳಗೆ ಸ್ವಪ್ನದೊಳಗೆ ಸದ್ಗುರು ಸಿದ್ಧಾರೂಢರು ಬಂದು ಹೇಳ್ತಾರೆ, ಏ ರಾಮರಾಯ ಹೇಳು, ಬೇಗ ಹೇಳು, ಪೂಜೆ ಮಾಡು ಅಂತೇಳಿ ಅಂದಾಗ ಆ ರಾಮರಾಯ ಸ್ವಪ್ನದೊಳಗನ ಕನಸಿನೊಳಗನ ಆಸನವನ್ನು ಹಾಕಿ ಸಿದ್ಧಾರೂಢರಿಗೆ ಅದರ ಮೇಲೆ ಕುಳ್ಳಿರಿಸಿ ಷಡೋಪಚಾರದಿಂದ ಪೂಜೆ ಮಾಡಿ ಅವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತಾನೆ. ಈ ಪ್ರಕಾರವಾಗಿ ತನ್ನ ಒಂದು ಮನೋರಥವನ್ನು ಕನಸಿನೊಳಗನ ಅವ ಪೂರೈಸ್ಕೋತಾನೆ. ಆ ಕನಸಿನೊಳಗೆ ಪೂಜಾ ಅಂತ್ಯ ಆದಮೇಲೆ, ಪೂಜಾ ಮುಗಿದ ಮೇಲೆ ಆ ಸದ್ಗುರು ಸಿದ್ಧಾರೂಢರು ಆತನ ಕೈಯೊಳಗೆ ಒಂದು ಪ್ರಸಾದ ಕಾಯಿಯನ್ನು ಕೊಟ್ಟ, ಹೇ ರಾಮರಾಯ, ಈ ಪ್ರಸಾದವನ್ನು ತಗೋರಪ್ಪ, ನಿನ್ನ ಇಚ್ಛೆ ಪ್ರಕಾರ ನಾಳಿನ ದಿವಸ ನಿಶ್ಚಯವಾಗಿ ಕಾರ್ಯಕ್ರಮ ನಡಿತೈತಿ ಅಂತೇಳಿ ತಿಳ್ಕೊಂಡ ಅವನ ಕೈಯೊಳಗೆ ಒಂದು ತೆಂಗಿನಕಾಯಿ ಕೊಟ್ಟ ಅವರು ಮಾಯಾಗಿ ಹೋಗ್ತಾರೆ. ಆವಾಗ ಆ ರಾಮರಾಯ ಕನಸಿನಿಂದ ಎಚ್ಚರಾಗಿ ಎದ್ದ ನೋಡ್ತಾನೆ. ಸದ್ಗುರುಗಳು ಕನಸಿನೊಳಗೆ ಪ್ರಸಾದ ರೂಪವಾಗಿ ಕೊಟ್ಟಂಥ ಕಾಯಿ ಅವನ ಹತ್ತಿರದೊಳಗನ ಇರ್ತೈತಿ. ಅದನ್ನು ನೋಡಿದಂಥ ಆ ರಾಮರಾಯ ಆಶ್ಚರ್ಯ ಬರಿತಕ್ಕನು, ಅತ್ಯಂತ ಹರ್ಷಚಿತ್ತನಾಗಿ, ಈ ಒಂದು ಜಗತ್ತಿನೊಳಗೆ ನಾನು ಧನ್ಯನಾದ್ನಿ, ಇದು ಕನಸಲ್ಲ, ಇದು ಸತ್ಯವಾಗಿ ಐತಿ. ಯಾಕಂದ್ರೆ ಸದ್ಗುರುಗಳು ಕೊಟ್ಟಂಥ ಆ ತೆಂಗಿನಕಾಯಿ ಪ್ರಸಾದ ನನ್ನ ಹತ್ರನ ಐತಿ. ಇವತ್ತು ಆ ಸದ್ಗುರು ಸಿದ್ಧಾರೂಢ ನನ್ನ ಮನೋರಥವನ್ನು ಪೂರ ಮಾಡೇ ಮಾಡ್ತಾರೋ, ಇದರೊಳಗೆ ಏನೇನು ಸಂಶಯವಿಲ್ಲ. ನನಗೆ ಸದ್ಗುರುನಾಥ ಒಲದ ಅಂತೇಳಿ ತಿಳ್ಕೊಂಡ ತನ್ನೊಳಗೆ ಅಂದ್ಕೊಂಡ ಪ್ರಾತಃ ಕಾಲದೊಳಗೆ ಬೇಗನೆ ಎದ್ದ ರಾಮರಾಯ ಆ ಒಂದು ಸಮಾರಾಧನೆಗೆ ಬೇಕಾದಂಥ ಅಡಿಗೆಯನ್ನು ಸಿದ್ಧಪಡಿಸೋಕೆ ಚಾಲು ಮಾಡ್ತಾನೆ. ಸಿದ್ಧಾಶ್ರಮದೊಳಗಿದ್ದಂಥ ಸದ್ಗುರು ಸಿದ್ಧಾರೂಢರನ್ನು ತಾನು ಅಡಿಗೆ ಮಾಡುವಾಗ ಕ್ಷಣ ಕ್ಷಣಕ್ಕೂ ಅವರನ್ನು ಸ್ಮರಣೆ ಮಾಡ್ತಾ ಇದ್ದ. ಮಧ್ಯಾಹ್ನದ ಕಾಲ ಆದ ಕೂಡಲೇ ಸರಿಯಾಗಿ ಭೋಜನದ ಸಮಯಕ್ಕೆ ಎಲ್ಲ ಬ್ರಾಹ್ಮಣರು ಭೋಜನಕ್ಕೆ ಬರುವಂಥವರಾದರು. ಆಗ
ಆ ಇಬ್ಬರು ಸಂತರನ್ನು ಪೂಜಿಸಿ ಭೋಜನ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಆವಾಗ ಪಂಕ್ತಿಯೊಳಗೆ ಸಂತರ ಸಲುವಾಗಿ 2 ತಾಟುಗಳನ್ನು ಕೂಡಿಸ್ತಾರೆ. ಎಲ್ಲರಿಗೂ ಅನ್ನಾದಿಗಳನ್ನು ಬಡಿಸಿ ಆಮೇಲೆ ಬ್ರಹ್ಮಾರ್ಪಣವನ್ನು ಮಾಡುವಂಥವ್ರಕ್ಕಾರು. ಕೂಡಿದಂಥ ಎಲ್ಲ ಜನ ಆ ಸಂತರು ಸಹಿತ ಪುಂಡಲೀಕ ಬರದ ಹರಿವಿಠಲ ಅಂತೇಳಿ ಒಂದು ಪಾಂಡುರಂಗನ ಘೋಷಣೆಯನ್ನು ಮಾಡಿ ಎಲ್ಲರೂ ಭೋಜನವನ್ನು ಪ್ರಾರಂಭ ಮಾಡ್ತಾರೆ. ಆವಾಗ ಇನ್ನೂ ಸಿದ್ಧಾರೂಢರು ಬಂದಿಲ್ಲಲ್ಲ ಅಂತೇಳಿ ತಿಳ್ಕೊಂಡ ಆ ರಾಮರಾಯನಿಗೆ ಬಹಳ ಚಿಂತೆ ಉತ್ಪನ್ನ ಆಯಿತು. ಆಗ ಒಂದು ವಿಶೇಷವಾದಂಥ ಚಮತ್ಕಾರವನ್ನು ಕಂಡ ಆ ರಾಮರಾಯ ಆನಂದಭರಿತ ಅಕ್ಕನ. ಯಾಕಪ್ಪ ಅಂತಂದ್ರೆ ಆ ಇಬ್ಬರು ಸಂತರ ಸಮೀಪ ಕುಳಿತ ಊಟ ಏನು ಮಾಡಾಕತ್ತಿದ್ರಲ್ಲ, ಅವರಿಬ್ಬರು ನಡಕ ಸ್ವಸ್ಥ ಚಿತ್ತದಿಂದ ಕುಳಿತ ಸಿದ್ಧಾರೂಢರು ಕೂಡ ಅಲ್ಲಿ ಊಟ ಮಾಡಾಕತ್ತಿದ್ರು. ಅದನ್ನು ಕಂಡಂಥ ಆ ರಾಮರಾಯ ಬಹಳ ಆಶ್ಚರ್ಯಪಡ್ತಾನೆ. ಹಂಗೆ ಆ ಸದ್ಗುರು ಸಿದ್ಧಾರೂಢರ ಮುಂದೇನೂ ಕೂಡ ಒಂದು ತಾಟಿತ್ತು. ಅದರೊಳಗಿಂದ ಆ ಸದ್ಗುರುಗಳು ಊಟ ಮಾಡುವುದನ್ನು ರಾಮರಾಯ ನೋಡ್ತಾನೆ. ಆ ಇಬ್ಬರು ಸಂತರು ತಮ್ಮ ತಮ್ಮ ಭೋಜನದೊಳಗೆ ತೊಡಗಿದ್ದರಿಂದ ಆ ಇಬ್ಬರೂ ಕೂಡ ಸಿದ್ಧಾರೂಢರನ್ನು ನೋಡಲಿಲ್ಲ. ಇಷ್ಟರೊಳಗನ ಆ ಸಂತರು ಒಬ್ಬರು ಕೂಡ ಒಬ್ಬರು ಮಾತಾಡೋ ಸಮಯದೊಳಗೆ ತಮ್ಮ ಮಧ್ಯದೊಳಗೆ ಒಬ್ಬರು ಊಟಕ್ಕೆ ಬಂದ ಕುಂತದ್ದನ್ನು ನೋಡ್ತಾರೆ. ಆಶ್ಚರ್ಯಚಕಿತರಾಗಿ ಕೇಳ್ತಾರೆ ಅವರು, ಇಲ್ಲಿ ಮೊದಲ ನಾವಿಬ್ಬರ ಕುಂತಿದ್ದೀವಿ, ಇಲ್ಲಿ ಯಾರೂ ಇದ್ದಿದ್ದಿಲ್ಲ, ಈಗ ಈ ವ್ಯಕ್ತಿ ನಮ್ಮ ಮಧ್ಯದೊಳಗೆ ಹೆಂಗೆ ಬಂದು ಕುಂತ, ಇವನ್ನ ನಾವು ಎಂದೂ ನೋಡಿಲ್ಲ ಅಂತೇಳಿ ತಿಳ್ಕೊಂಡ, ಇವ ಯಾರು ಅಂತೇಳಿ ತಿಳ್ಕೊಂಡ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ ಆ ಸಂತರು ಕೇಳಿದಾಗ ಅಲ್ಲಿದ್ದಂಥ ಬ್ರಾಹ್ಮಣರೆಲ್ಲ ಇವರು ಸದ್ಗುರು ಸಿದ್ಧಾರೂಢರು ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಆವಾಗ ಆ ರಾಮರಾಯನಿಗೆ ಅವ್ರನ್ನ ಕರೆಸ್ಬೇಡ ಅಂತಿದ್ದೀವಿ ನಿನಗೆ, ಅವ್ರು ಯಾಕೆ ಬಂದ್ರಿಲ್ಲಿ ಅಂತೇಳಿ ಆ ಸಂತರು ಕೇಳಿದಾಗ ಸಂತರ ನನಗೇನು ಗೊತ್ತಿಲ್ಲರಿಪ್ಪ, ನಾನು ಸಿದ್ಧಾರೂಢರನ್ನ ಇಲ್ಲಿ ಕರೆಸಿಲ್ಲ ಅಂತೇಳಿ ತಿಳ್ಕೊಂಡ ಹೇಳ್ತಾನೆ. ಇತ್ತ ಸದ್ಗುರುಗಳು ಅತಿ ಶಾಂತ ಚಿತ್ತದಿಂದ ಕುಳಿತುಕೊಂಡ ಊಟ ಮಾಡಾಕತ್ತಿದ್ರು. ಅದನ್ನು ಕಂಡಂಥ ಆ ರಾಮರಾಯನಿಗೆ ಅತ್ಯಂತ ಆನಂದ ಆಯಿತು. ಆಗ ಸಂತರು ಕೂಡ ಅವರಿಗೆ ವಿಚಾರ ಹುಟ್ಟಿ ಏನು ವಿಚಾರ ಹುಟ್ಟಿ ಅಂದ್ರೆ, ನಾವು ಬುದ್ಧಿಮಾಂದ್ಯರಾಗಿ ಸದ್ಗುರು ಮಹಿಮೆಯನ್ನು ತಿಳಿದನ ಹೋದಿವಲ್ಲ, ಇವರು ಸಾಕ್ಷಾತ್ ಪರಮಾತ್ಮನ ಅವತಾರದಾರ ಅನ್ನುವಲ್ಲೇ ಏನೇನೋ ಸಂಶಯ ಇಲ್ಲ. ನಾವು ಶ್ರೀ ಸದ್ಗುರು ಸಿದ್ಧಾರೂಢರ ಜೊತೆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಿ ಧನ್ಯರಾದೀವಿ ಅಂತೇಳಿ ತಿಳ್ಕೊಂಡ ಆ ಇಬ್ಬರು ಸಂತರು ತಮ್ಮೊಳಗೆ ಅಣ್ಣಾಕತ್ತಿದ್ರು. ಇಷ್ಟರೊಳಗೆ ಅಲ್ಲಿದ್ದಂಥ ಕೆಲವು ಜನ ಸಿದ್ಧಾರೂಢರು ಇಲ್ಲಿ ಬಂದಾರು ಅಂತಂದ್ರೆ, ಆಮಂತ್ರಣ ಇಲ್ಲದೆ ಬಂದಾರು ಅಂತಂದ್ರೆ, ಆ ಸಿದ್ಧಾಶ್ರಮದೊಳಗೆ ಸಿದ್ಧಾರೂಢರು ಅದಾರೋ ಇಲ್ಲೋ ನೋಡಿ ಬರೋಣ ಅಂತೇಳಿ ತಿಳ್ಕೊಂಡು ಒಬ್ಬಿಬ್ಬರು ಹೋಗಿ ನೋಡಿದಾಗ ಪ್ರತ್ಯಕ್ಷವಾಗಿ ಸದ್ಗುರು ಸಿದ್ಧಾರೂಢರು ಅವರು ಆ ಸಿದ್ಧಾಶ್ರಮದೊಳಗನ ಇದ್ದರು, ಸಿಂಹಾಸನದ ಮೇಲೆ ಕುಂತಿದ್ದರು. ಇತ್ತ ಆ ಸಂತರಿಗೆ ಇಂಥ ಒಂದು ಚಮತ್ಕಾರವನ್ನು ತೋರಿಸಿದಂಥ ಆ ಸದ್ಗುರು ಸಿದ್ಧಾರೂಢರು ಆ ಊಟದ ಪಂಕ್ತಿಯಿಂದ ಮಾಯವಾಗಿ ಹೋಗಿದ್ದರು. ಆಗ ಎಲ್ಲ ಬ್ರಾಹ್ಮಣರನ್ನು ಕುರಿತು ಹೇಳ್ತಾರೆ ಆ ಸಂತರು, ಈ ಸಿದ್ಧಾರೂಢರು ಇಲ್ಲಿ ಬಂದ ಊಟಕ್ಕೆ ಕುಂತದ್ದನ್ನು ನೀವೆಲ್ಲ ನೋಡೀವಿ. ಇಂಥ ಒಂದು ಏಕಕಾಲಕ್ಕೆ ಮಠದೊಳಗೂ ಇದ್ದು ಇಲ್ಲಿ ಸಹಭೋಜನದೊಳಗೂ ಅವ್ರು ಕುಂತಾರೋ ಅಂತಂದ್ರೆ, ಅಂಥ ಒಂದು ಭಕ್ತರಿಗೆ ಪ್ರಸನ್ನನಾಗುವಂಥ ಸದ್ಗುರುವರನನ್ನು ಪಡೆದಂಥ ರಾಮರಾಯನ
ಧನ್ಯದಾನು ಅಂತೇಳಿ ತಿಳ್ಕೊಂಡು ಆತನಿಗೆ ತಮ್ಮ ಮೆಚ್ಚುಗೆಯನ್ನು ತಿಳಿಸ್ತಾರೆ. ಈ ಒಂದು ರಾಮರಾಯನ ಭಕ್ತಿ ಸಲುವಾಗಿನ ನಮಗಾದರೂ ಸದ್ಗುರು ಸಿದ್ಧಾರೂಢರ ಒಂದು ಚರಣಗಳು ಲಭಿಸಿದವು. ಆದರೆ ನಾವು ಅವರನ್ನು ಪೂಜೆ ಮಾಡಲಿಲ್ಲ. ಅವರನ್ನು ಇಲ್ಲೇ ಕರೆಸಿಕೊಂಡ ಅವರ ಚರಣ ಧೂಳಿಯನ್ನು ನಮ್ಮ ಕಪಾಳ ಕಚ್ಕೊಂಡ ನಾವು ಧನ್ಯರಾಕ್ಕೇವಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ರಾಮರಾಯ ಆ ಇಬ್ಬರು ಸಂತರನ್ನು ಸಿದ್ಧಾರೂಢರಲ್ಲಿಗೆ ಕರ್ಕೊಂಡು ಹೋಗಿ ಸ್ವತಃ ಸದ್ಗುರು ಸಿದ್ಧಾರೂಢರಿಗೆ ಅವರಿಂದ ನಮಸ್ಕಾರವನ್ನು ಮಾಡಿಸಿ ಆ ಇಬ್ಬರು ಸಂತರ ಅಪೇಕ್ಷೆಯಂತೆ ರಾಮರಾಯ ಆ ಸಿದ್ಧಾರೂಢರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ ಆ ಸಂತರನ್ನು ಒಳಗೊಡಿಕೊಂಡ ಪುನಃ ಸದ್ಗುರು ಸಿದ್ಧಾರೂಢರ ಪೂಜೆಯನ್ನು ಷಡೋಪಚಾರಗಳಿಂದ ವಿಜೃಂಭಣೆಯಿಂದ ಮಾಡಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ಆವಾಗ ಆ ಇಬ್ಬರು ಸಂತರು ಸದ್ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಹೇ ಮಹಾರಾಜರೇ, ನೀವು ಪ್ರತ್ಯಕ್ಷ ಆ ಈಶ್ವರಿ ಮಹಾವಿಷ್ಣುವಿನ ಅವತಾರಿದ್ದೀರಿ ಅಂತೇಳಿ ತಿಳ್ಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಿಂಗೆ ಮಾಡಿದಾಗ ಆ ಸದ್ಗುರು ಮಹಾತ್ಮ ಹೇಳ್ತಾರೆ, ಈ ಒಂದು ರಾಮರಾಯನ ಭಕ್ತಿ ಶುದ್ಧ ಭಾವನ ಸದ್ಗುರು ರೂಪವಾಗಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ತೋರೈತ್ಪ. ಅದಕ್ಕೆ ಇಲ್ಲೇ ಶುದ್ಧ ಭಾವ ಅಂತಕ್ಕಂಥದ್ದು ಒಂದು ಮೂಲ ಕಾರಣ ಆಗೈತಿ. ಇದಕ್ಕಿಂತ ಹೆಚ್ಚಿನ ಒಂದು ಈಶ್ವರ ಅಂತಕ್ಕಂಥವ ಇಲ್ಲ. ಈ ಒಂದು ಕೇಳುಗ ಭಕ್ತ ಜನ ಈ ಒಂದು ಸತ್ಯ ವಿಚಾರವನ್ನು ತಿಳ್ಕೊಂಡ ಏಕೋಭಾವದಿಂದ ದೃಢವಾಗಿ ಸದ್ಗುರುವನ್ನು ನಂಬಿ ನಾವು ನಡ್ಕೊಂಡದ್ದಾದ್ರೆ ಆ ಸದ್ಗುರು ಸಿದ್ಧಾರೂಢ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದಲ್ಲ, ನಾವು ಜ್ಞಾನ ಮಾರ್ಗದೊಳಗೆ ನಡೆದದ್ದ ಕರೆ ಆದ್ರೆ ನಮಗೆ ಉಪದೇಶವನ್ನು ನೀಡಿ ನಮಗೆ ಸನ್ಮಾರ್ಗಕ್ಕೆ ಹಸ್ತಾನು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಕಥೆಯನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗ ಮಣವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.